ಹಾರಿಸಿ ಕನ್ನಡದ ಬಾವುಟ, ಹಾರಿಸಿ ತೋರಿಸಿ ಕೆಚ್ಚೆದೆಯ ಬಾವುಟ. ಬಾಳ್ ಕನ್ನಡ ತಾಯ್, ಏಳ್ ಕನ್ನಡ ತಾಯ್, ಆಳ್ ಕನ್ನಡ ತಾಯ್, ಕನ್ನಡಿಗರೊಳತಿ ಓ ರಾಜೇಶ್ವರಿ, ರಾಜೇಶ್ವರಿ. ಕನ್ನಡತ್ವವನ್ನ ಮರೆತು ಕುಳಿತವರ ಎದೆಯಲ್ಲಿ ಕನ್ನಡದ ಕಿಚ್ಚು ಹಚ್ಚಿದವರು ಕನ್ನಡದ ಕಣ್ವ BM ಶ್ರೀಕಂಠಯ್ಯ. 20ನೇ ಶತಮಾನದ ಆರಂಭದಲ್ಲಿ ಕನ್ನಡ ಸಾಹಿತ್ಯಕ್ಕೆ ಹೊಸ ರೂಪ ನೀಡಿದ ಕವಿ ಮತ್ತು ಸಾಹಿತಿ BM ಶ್ರೀ. 40ರ ದಶಕದಲ್ಲಿ ಎಲ್ಲಾ ಕಾರ್ಯಗಳು ಇಂಗ್ಲಿಷ್ನಲ್ಲೇ ನಡೀತಾ ಇದ್ದಾಗ ಕನ್ನಡ ಪುನಃ ತಲೆ ಎತ್ತಿ ನಿಲ್ಲುವಂತೆ ಹೋರಾಡಿದ್ರು. ಯಾವ ಮಟ್ಟಿಗೆ ಅಂದ್ರೆ ಇಂಗ್ಲಿಷನ್ನೇ ಕನ್ನಡಕ್ಕೆ ಅನುವಾದ ಮಾಡುವ ಮೂಲಕ ಕನ್ನಡ ನೆಲದಲ್ಲಿ ಇಂಗ್ಲಿಷ್ ಬೀಜವನ್ನೇ ಬಿತ್ತಿ ಕನ್ನಡದ ತೆನೆಯನ್ನ ತೆಗೆದ್ರು BM ಶ್ರೀ. BM ಶ್ರೀಕಂಠಯ್ಯನವರ ಅನುವಾದದ ಸೂಕ್ಷ್ಮತೆಗಳೇ ಅಚ್ಚರಿಯನ್ನ ಹುಟ್ಟಿಸುತ್ತೆ. ಯಾಕಂದ್ರೆ ಅವರು ಶೇಕ್ಸ್ಪಿಯರ್ನ ಅಂಡರ್ ದಿ ಗ್ರೀನ್ವುಡ್ ಟ್ರೀ ಕವಿತೆಯನ್ನ ಅಡವಿನ ಮರದಡಿಯಲ್ಲಿ ಅಂತ ವರ್ಣಿಸಿದ್ರು. ಕವಿ ವರ್ಡ್ಸ್ವರ್ತ್ನ ದ ಪೆಟ್ ಲ್ಯಾಂಬ್ ಕನ್ನಡದಲ್ಲಿ ಮುದ್ದಿನ ಕುರಿಮರಿಯಾಯ್ತು. ಶೆಲ್ಲಿಯ ಸ್ಕೈಲಾರ್ಕ್ ಬಾನಾಡಿಯಾಯ್ತು. ಅದೇ ರೀತಿಯಲ್ಲಿ ಥಾಮಸ್ನ ರೂಲ್ ಬ್ರಿಟಾನಿಯಾ ಆಳ್ ಬ್ರಿಟಾನಿಯಾ ಆಗಿತ್ತು. ಬರ್ನ್ಸ್ನ ಪ್ರೇಮ ಕವಿತೆ ಓ ಮೈ ಲವ್ ಇಸ್ ಲೈಕ್ ರೆಡ್ ರೆಡ್ ರೋಸ್ ಅನ್ನುವುದನ್ನ ತುಂಡರಿಸಿ ನನ್ನ ಪ್ರೇಮದ ಹುಡುಗಿ ಅಂತ ಬರೆದ್ರು. ಬೈರನ್ನ ಕುಡ್ ಲವ್ ಫಾರ್ ಎವರ್ ಅನ್ನುವುದನ್ನ ವಸಂತ ಕಾಲದೊಲುಮೆ ಅಂತ ಅನುವಾದಿಸಿದ್ರು. ಕೇವಲ ಶೀರ್ಷಿಕೆಯಷ್ಟೇ ಅಲ್ಲ, ಹೂರಣದಲ್ಲೂ ಸೂಕ್ಷ್ಮಗಳನ್ನ ಗಮನಿಸಿದ್ದು ಅವರ ಹೆಚ್ಚುಗಾರಿಕೆ. ವರ್ಡ್ಸ್ವರ್ತ್ ಕವಿಯ ರಿಟನ್ ಇನ್ ಮಾರ್ಚ್ ಕವಿತೆಯ ದ ಕ್ಯಾಟಲ್ ಆರ್ ಗ್ರೇಸಿಂಗ್, ದ ಹೆಡ್ಸ್ ಆರ್ ನೆವರ್ ರೇಸಿಂಗ್, ದೇರ್ ಆರ್ 40 ಫೀಡಿಂಗ್ ಲೈಕ್ ಒನ್ ಅನ್ನುವುದನ್ನ ಕೊರಳೆತ್ತಿ ಮೈ ಮರೆತು ಹರಡಿದೆಳ ಹಸುರಾದ ಗರುಕಿಯನ್ನು ಮೇಯದೆಯೇ ಮಂದೆ ಇಹುದು ಅಂತ ಅನುವಾದಿಸಿದ್ರು BM ಶ್ರೀಕಂಠಯ್ಯ. BM ಶ್ರೀ ಇಂಗ್ಲಿಷ್ ಕವಿ ವರ್ಡ್ಸ್ವರ್ತ್ ಅವರ ಅಭಿಮಾನಿ. ರೊಮ್ಯಾಂಟಿಕ್ ಯುಗಕ್ಕೆ ಸೇರುವ ಕವಿತೆಗಳನ್ನೇ ಹೆಚ್ಚು ಆಯ್ಕೆ ಮಾಡಿಕೊಂಡಿದ್ದಕ್ಕೆ ಇದು ಒಂದು ಕಾರಣ. ಇಂಟ್ರೆಸ್ಟಿಂಗ್ ಸಂಗತಿ ಏನಪ್ಪಾ ಅಂದ್ರೆ, ಎರಡು ಸಂಪೂರ್ಣ ಭಿನ್ನವಾದ ಭಾಷೆಗಳ ನಡುವೆ ಸೃಜನಶೀಲ ಅನುಸಂಧಾನ ಮಾಡಿದ್ದು BM ಶ್ರೀ ಅವರ ಸಾಹಸ. ಅದರಿಂದಲೇ ಕಾವ್ಯಕ್ಕೆ ಹೊಸ ಹೆದ್ದಾರಿಯೊಂದು ತೆರೆದುಕೊಂಡಿತು. BM ಶ್ರೀಕಂಠಯ್ಯನವರು ಕನ್ನಡ ಸಾಹಿತ್ಯವನ್ನ ವಿಶ್ವ ಮಟ್ಟಕ್ಕೆ ಕೊಂಡೊಯ್ದ್ರು. ಸಾಹಿತ್ಯ ಲೋಕವಷ್ಟೇ ಅಲ್ಲ, ಕನ್ನಡ ನಾಟಕ ರಂಗದ ಮೇಲೂ ಛಾಪು ಮೂಡಿಸಿದ್ರು. ಇಂಗ್ಲಿಷ್ ಹಾಗೂ ಕನ್ನಡ ಸಾಹಿತ್ಯಗಳನ್ನ ಅವರು ಸಮೀಕರಿಸಿದ ರೀತಿಯೇ ವಿಶೇಷವಾದದ್ದು. ಇವಳ ಸೊಬಗನವಳು ತೊಟ್ಟು ನೋಡ ಬಯಸಿದೆ, ಅವಳ ಉಡುಗೆ ಇವಳಿಗಿಟ್ಟು ಹಾಡ ಬಯಸಿದೆ. ಇಲ್ಲಿ ಇವಳು ಎಂದರೆ ಕನ್ನಡ, ಅವಳು ಎಂದರೆ ಇಂಗ್ಲಿಷ್. ಸದಾ ಕನ್ನಡವನ್ನೇ ಜಪಿಸ್ತಾ ಇದ್ದ BM ಶ್ರೀ ಇಂಗ್ಲಿಷ್ ಹಾಗೂ ಗ್ರೀಕ್ ಸಾಹಿತ್ಯವನ್ನ ಕನ್ನಡಕ್ಕೆ ಅಳವಡಿಸಿದ್ರು. 1884 ಜನವರಿ 3ರಂದು ಜನಿಸಿದ BM ಶ್ರೀಕಂಠಯ್ಯನವರ ಪೂರ್ಣ ಹೆಸರು ಬೆಳ್ಳೂರು ಮೈಲಾರಯ್ಯ ಶ್ರೀಕಂಠಯ್ಯ. ತಂದೆ ಮೈಲಾರಯ್ಯ, ತಾಯಿ ಭಾಗೀರಥಮ್ಮ. ತಾಯಿ ತುಮಕೂರಿನ ಸಂಪಿಗೆಯವರು. ಮೈಲಾರಯ್ಯನವರು ವಕೀಲರಾಗಿದ್ದರಿಂದ ಇಡೀ ಕುಟುಂಬ ಶ್ರೀರಂಗಪಟ್ಟಣಕ್ಕೆ ಬಂದು ನೆಲೆಸಿತ್ತು. BM ಶ್ರೀ ಕೂಡ ತಂದೆಯಂತೆ ವಕೀಲರಾಗಬೇಕು ಅನ್ನುವ ಕನಸು ಕಂಡಿದ್ರು. ಅದಕ್ಕಾಗಿಯೇ BL ಪದವಿ ಕೂಡ ಪಡೆಯುತ್ತಾರೆ. ಆದ್ರೆ MA ಮುಗಿಸಿ ಮೈಸೂರಿಗೆ ಹಿಂದಿರುಗಿದ ಅವರು ಮಹಾರಾಜ ಕಾಲೇಜಿನಲ್ಲಿ ಇಂಗ್ಲಿಷ್ ಅಧ್ಯಾಪಕರಾಗ್ತಾರೆ. ಅಧ್ಯಾಪಕರಾಗಿದ್ದಷ್ಟು ಕಾಲ ಅವರು ಒಂದೇ ಒಂದು ದಿನವೂ ರಜೆ ಹಾಕಿದವರಲ್ಲ. ತಮ್ಮ ಪತ್ನಿ ಸಾವನ್ನಪ್ಪಿದ ಮರುದಿನವೇ ಕಾಲೇಜ್ಗೆ ಬಂದಿದ್ರು. ಮಿತ ಭಾಷಿಯಾಗಿದ್ದ BM ಶ್ರೀ ಅವರಿಗೆ ಸ್ನೇಹಿತರು ಕಡಿಮೆ, ಸಾಹಿತ್ಯ ಆಸಕ್ತಿ ಹೆಚ್ಚು. ಕನ್ನಡ ಸಾಹಿತ್ಯವನ್ನ ಬೆಳೆಸಬೇಕೆಂಬ ಆಶಯದಿಂದಲೇ ಅವರು ಆಂಗ್ಲ ಭಾಷಾ ರಚನೆಗಳನ್ನ ಕನ್ನಡಕ್ಕೆ ಅನುವಾದಿಸಿತು. ಅದರ ಜೊತೆಗೆ ಸ್ವತಂತ್ರ ಕವಿತೆಗಳನ್ನು ರಚಿಸಿದ್ರು. ಕನ್ನಡ ಸಾಹಿತ್ಯ ಚರಿತ್ರೆಯನ್ನ 3 ಭಾಗಗಳಾಗಿ ಪ್ರಕಟಿಸಿದ್ರು. ರನ್ನನ ಸಾಹಸ ಭೀಮ ವಿಜಯವನ್ನ ಆಧರಿಸಿದ ಗದಾಯುದ್ಧ ನಾಟಕಂ ಹಾಗೂ ಪಾಶ್ಚಾತ್ಯ ಮೂಲದ ನಾಟಕಗಳನ್ನ ಆಧರಿಸಿ ಅಶ್ವತ್ಥಾಮನ್ ಮತ್ತು ಪಾರಸಿಕರು ಅನ್ನುವ ನಾಟಕಗಳನ್ನು ರಚಿಸಿದ್ರು. ತಮ್ಮ ಕೊನೆಯ ದಿನದವರೆಗೂ ಸಾಹಿತ್ಯ ಕೃಷಿಯನ್ನೇ ಮಾಡಿದ ಶ್ರೀಕಂಠಯ್ಯನವರು 1928ರಲ್ಲಿ ಕಲಬುರಗಿಯಲ್ಲಿ ನಡೆದ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿ ಕನ್ನಡದ ತೇರನ್ನ ಎಳೆದವರು. ಇದರ ಜೊತೆಗೆ ಕನ್ನಡ ಸಾಹಿತ್ಯ ಪರಿಷತ್ತಿಗೆ ತನ್ನದೇ ಆದ ಮುದ್ರಣಾಲಯ ಬೇಕು ಅಂತ ತಮ್ಮ ಕೆಸೆಯಿಂದಲೇ 5,000 ರೂಪಾಯಿ ನೀಡಿ ಮುದ್ರಣಾಲಯವನ್ನ ಸ್ಥಾಪನೆ ಮಾಡ್ತಾರೆ.
ಸಾಹಿತ್ಯ ಪರಿಷತ್ತಿನ ಆಶಯಗಳನ್ನ ಜನತೆಗೆ ತಿಳಿಸೋಕೆ ಕನ್ನಡ ನುಡಿ ಎನ್ನುವ ಪತ್ರಿಕೆಯನ್ನು ಆರಂಭಿಸುತ್ತಾರೆ. ಎಂಥ ಓರ್ವ ಕನ್ನಡದ ತಪಸ್ವಿ, ಕರುನಾಡಿನ ಮಹಾಚೇತನ 1946 ಜನವರಿ 5ರಂದು ನಮ್ಮಿಂದ ದೂರವಾಯಿತು. ಇಂಗ್ಲಿಷ್ ಬೋಧಿಸಿ ಕನ್ನಡದ ಭಾವಗೀತೆಗಳ ಪ್ರಪಂಚಕ್ಕೆ ಹೊಸ ನಾಟಿ ಮಾಡಿ ಹೊಸ ಪೈರು ಬೆಳೆದ BM ಶ್ರೀ ಕನ್ನಡದ ನಿಜವಾದ ಶಕ್ತಿ. ಇದೇ ಕಾರಣಕ್ಕೆ BM ಶ್ರೀಕಂಠಯ್ಯನವರನ್ನ ಕನ್ನಡದ ಕಣ್ವ ಅಂತ ಕರೆಯೋದು. ಕರುಣಾಳು ಬಾ ಬೆಳಕೆ ಮಸುಕಿದಿ ಮಬ್ಬಿನಲ್ಲಿ ಕೈ ಹಿಡಿದು ನಡೆಸೆನ್ನನು, ಏರುಳು ಕತ್ತಲೆಯ ಗವಿ ಮನೆ ದೂರ ಕನಿಕರಿಸಿ ಕೈ ಹಿಡಿದು ನಡೆಸೆನ್ನನು.